ಮಕ್ಕಳೇ ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ನಾವು ಫಸ್ಟ್ PUCಯ ಬಯಾಲಜಿಯ ಮೊದಲನೇ ಯೂನಿಟ್ ಅಂದ್ರೆ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಅನ್ನೋ ಯೂನಿಟ್ ನಲ್ಲಿ ಬರುವಂತಹ ಮೊದಲ ಚಾಪ್ಟರ್ ದ ಲಿವಿಂಗ್ ವರ್ಲ್ಡ್ ಪಾಠವನ್ನ ಶುರು ಮಾಡಿದ್ವಿ. ಪಾರ್ಟ್ 1 ಮತ್ತು ಪಾರ್ಟ್ 2 ಈಗಾಗಲೇ ಮುಗಿಸಿದ್ದೇವೆ. ಅಂದ್ರೆ ಇಡೀ ಪಾಠ ನಮ್ಮದು ಮುಗಿದೆ. ಇವತ್ತು ಪಾರ್ಟ್ 3 ಬರ್ತದೆ. ಏನ್ ಮಾಡ್ತೇವೆ ಇದರಲ್ಲಿ ಅನ್ನೋದನ್ನ ನೋಡೋಣ. ಇವತ್ತಿನ ತರಗತಿಯಲ್ಲಿ ನಿಮಗೆ ಸಿಗುವಂತಹದ್ದು ನೀಟಿಗೆ ಬರುವಂತಹ MCQ, ಹಾಗೆ PYQ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್, ಹಾಗೆ ರ್ಯಾಪಿಡ್ ರಿವಿಷನ್ ಇರ್ತದೆ. ಇದರಲ್ಲಿ ನಿಮಗೆ 1 ಮಾರ್ಕ್ ಕ್ವೆಶನ್ಸ್ ಬರಬಹುದು. ಟ್ಯಾಕ್ಸಾನಮಿಕಲ್ ಹೈರಾರ್ಕಿ ಟ್ರಿಕ್ಸ್ ಅನ್ನೆಲ್ಲ ಇನ್ನೊಮ್ಮೆ ನೆನಪು ಮಾಡೋಣ, ಹಾಗೆ ರಿವಿಷನ್ ಅನ್ನ ಮಾಡೋಣ. ಸೊ ಮೊದಲಿಗೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ಜಸ್ಟ್ ಒಮ್ಮೆ ರೀಕ್ಯಾಪ್ ಮಾಡೋಣ, ಕ್ವಿಕ್ ರೀಕ್ಯಾಪ್. ಇಷ್ಟರ ತನಕ ಏನ್ ಕಲ್ತಿದ್ದೇವೆ ಅನ್ನೋದ್ರ ಬಗ್ಗೆ. ಬಯಾಲಜಿ ಅಂದ್ರೆ ಏನು ಅಂತ ಹೇಳಿ ಕಲ್ತಿದ್ದೇವೆ. ಇಟ್ಸ್ ಕಾಲ್ಡ್ ಆಸ್ ಅ ಸ್ಟಡಿ ಆಫ್ ಲೈಫ್. ಬಯೋಡೈವರ್ಸಿಟಿ ಏನಂತ ಕಲ್ತಿದ್ದೇವೆ. ವೆರೈಟಿ ಆಫ್ ಆರ್ಗಾನಿಸಮ್ಸ್ ಆರ್ ಕಾಲ್ಡ್ ಆಸ್ ಬಯೋಡೈವರ್ಸಿಟಿ. ಟ್ಯಾಕ್ಸಾನಮಿ ಅಂದ್ರೆ ಏನಂತ ಕಲ್ತಿದ್ದೇವೆ. ವಾಟ್ ಡಸ್ ಟ್ಯಾಕ್ಸಾನಮಿ ಮೀನ್? ಐಡೆಂಟಿಫಿಕೇಶನ್, ನಾಮೆನ್ಕ್ಲೇಚರ್ ಅಂಡ್ ಕ್ಲಾಸಿಫಿಕೇಶನ್. ಸಿಸ್ಟಮ್ಯಾಟಿಕ್ಸ್ ಅನ್ನ ಕೂಡ ಕಲ್ತಿದ್ದೇವೆ. ಡೈವರ್ಸಿಟಿ ಅಂಡ್ ರಿಲೇಶನ್ಶಿಪ್, ಅದರ ರಿಲೇಶನ್ಶಿಪ್ ಅನ್ನ ಸಿಸ್ಟಮ್ಯಾಟಿಕ್ಸ್ ಅಂತ ಹೇಳ್ತೇವೆ. ಸ್ಪೀಶೀಸ್ ಅಂದ್ರೆ ಏನು? ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್. ವಾಟ್ ಯು ಮೀನ್ ಬೈ ಅ ಕಿಂಗ್ಡಮ್? ಕಿಂಗ್ಡಮ್ ಇಸ್ ನಥಿಂಗ್ ಬಟ್ ಅ ಹೈಯೆಸ್ಟ್ ಕ್ಯಾಟಗರಿ ಈಸ್ ಕಾಲ್ಡ್ ಆಸ್ ಅ ಕಿಂಗ್ಡಮ್ ಅಲ್ವಾ? ಸೊ ಇಷ್ಟನ್ನ ನಾವು ಈಗಾಗಲೇ ಕಲ್ತಿದ್ದೇವೆ, ನಿಮಗೆ ನೆನಪಿದೆ ಅಂತ ಹೇಳಿ ಭಾವಿಸ್ತೇನೆ. ನೆಕ್ಸ್ಟ್ ಟ್ಯಾಕ್ಸಾನಮಿಕಲ್ ಹೈರಾರ್ಕಿ ಟ್ರಿಕ್ಸ್. ನಾವೇನ್ ಟ್ರಿಕ್ ಅನ್ನ ನೆನಪಿಟ್ಕೊಂಡಿದ್ವಿ? ಸ್ಮಾರ್ಟ್ ಗರ್ಲ್ಸ್ ಫೈಟ್ ಓವರ್ ಕ್ಲಾಸ್ ಫೋಟೋಸ್ ಕೈಂಡ್ಲಿ, which means S stands for species, G stands for genus, F stands for family, O stands for order, C stands for class, P stands for phylum, and K stands for kingdom. Alva? So, and we also studied that species is the basic level of the classification, where you can see more similarities. Alva? Adu lower taxa andre enu groups ಆಯ್ತಾ, ಅಥವಾ ಈಚ್ ರ್ಯಾಂಕ್ ಅನ್ನ ಟ್ಯಾಕ್ಸಾ ಅಂತ ಹೇಳ್ತೇವೆ. ಸೊ ಲೋವರ್ ಲೆವೆಲ್ ಅಲ್ಲಿ ಏನಾಗ್ತದೆ? ಮೋರ್ ಸಿಮಿಲಾರಿಟೀಸ್ ಕಾಣ್ಲಿಕ್ಕೆ ಸಿಗ್ತದೆ. ಮೇಲೆ ಹೋದ ಹಾಗೆ ಫ್ಯೂವರ್ ಅಥವಾ ಕಾಮನ್ ಕ್ಯಾರೆಕ್ಟರ್ ಅನ್ನ ನೋಡಬಹುದು ನಾವು. ಎಲ್ಲಿ? ಮೇಲೆ ಹೋದ ಅಂದ್ರೆ ಹೈಯರ್ ಟ್ಯಾಕ್ಸಾದಲ್ಲಿ ಆಯ್ತಾ, ಕಾಮನ್ ಕ್ಯಾರೆಕ್ಟರ್ಸ್ ಗಳನ್ನ ನೋಡಬಹುದು. ಆದ್ರೆ ಬೇಸಿಕ್ ಅಥವಾ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಗಳನ್ನ ಎಲ್ಲಿ ನೋಡಬಹುದು? ಸ್ಪೀಶೀಸ್ ಅಲ್ಲಿ ನೋಡಬಹುದು. ಓಕೆ, ನೆಕ್ಸ್ಟ್ ನಾವು ಬರುವಂತಹದ್ದು ಇಂಪಾರ್ಟೆಂಟ್ ಟರ್ಮ್ಸ್ ನಾವು ಕಲ್ತಿದ್ದೇವೆ ಕೆಲವೊಂದು. ಅದೇನಂತ ಹೇಳಿ ನೋಡೋಣ. ಸ್ಪೀಶೀಸ್, ಗ್ರೂಪ್ ಆಫ್ ಆರ್ಗಾನಿಸಮ್ ವಿತ್ ಸಿಮಿಲರ್ ಫೀಚರ್ಸ್ ಅನ್ನ ಸ್ಪೀಶೀಸ್ ಅಂತ ಹೇಳ್ತೇವೆ. ಜೀನಸ್ ಅಂದ್ರೆ ಏನು? ಗ್ರೂಪ್ ಆಫ್ ಕ್ಲೋಸ್ ರಿಲೇಟೆಡ್ ಸ್ಪೀಶೀಸ್. ಹಾಗೆ ಫ್ಯಾಮಿಲಿ ಅಂದ್ರೆ ಏನು? ಗ್ರೂಪ್ ಆಫ್ ರಿಲೇಟೆಡ್ ಜನರಾಸ್ ಆರ್ ಕಾಲ್ಡ್ ಆಸ್ ಫ್ಯಾಮಿಲಿ. ಟ್ಯಾಕ್ಸಾನಮಿ ಅಂದ್ರೇನು? ಸೈನ್ಸ್ ಆಫ್ ಕ್ಲಾಸಿಫಿಕೇಶನ್. ನಾಮೆನ್ಕ್ಲೇಚರ್ ಅಂದ್ರೇನು? ಸೈಂಟಿಫಿಕ್ ನೇಮಿಂಗ್ ಆಫ್ ಆರ್ಗಾನಿಸಮ್ ಅನ್ನ ನಾವೇನಂತ ಕರಿತೇವೆ? ನಾಮೆನ್ಕ್ಲೇಚರ್ ಅಂತ ಹೇಳಿ ಕರಿತೇವೆ. ಕೆಲವೊಂದು ಪ್ರಶ್ನೋತ್ತರಗಳನ್ನ ನೋಡೋಣ. PYQ ಅಂತ ಸ್ವಲ್ಪ ನೋಡೋಣ. ದಿಸ್ ಒನ್ ಇಸ್ ದ 15th ಕ್ವೆಶ್ಚನ್ ಫ್ರಮ್ ದ ಬಿಗಿನಿಂಗ್ ಆಯ್ತಾ. ದ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಅನ್ನ ನಾವ್ ಏನಂತ ಹೇಳ್ತೇವೆ? ನಿಮ್ಗೆ ಗೊತ್ತಿದೆ, ಅದನ್ನ ಸ್ಪೀಶೀಸ್ ಅಂತ ಹೇಳ್ತೇವೆ. ಸೈಂಟಿಫಿಕ್ ನೇಮಿಂಗ್ ಆಫ್ ಆರ್ಗಾನಿಸಮ್ ಇಸ್ ಕಾಲ್ಡ್ ಆಸ್ ವಾಟ್? ಸೈಂಟಿಫಿಕ್ ನೇಮ್ ಕೊಡುವುದಕ್ಕೆ ಏನಂತ ಹೇಳ್ತೇವೆ? ನಾವು ಈಗಾಗಲೇ ಕಲ್ತೇವೆ ಅದನ್ನ. ಸೈಂಟಿಫಿಕ್ ನೇಮ್ ಕೊಡುವುದಕ್ಕೆ ಏನಂತ ಹೇಳ್ತೇವೆ? ನಾಮೆನ್ಕ್ಲೇಚರ್ ಅಂತ ಹೇಳ್ತೇವೆ. ಕ್ಲಾಸಿಫಿಕೇಶನ್ ಅಂತ ಹೇಳಿದ್ರೆ ಗ್ರೂಪ್ ಮಾಡುವಂತಹದ್ದು. ಟ್ಯಾಕ್ಸಾನಮಿ ಅಂತ ಹೇಳಿದ್ರೆ ರಿಲೇಷನ್, ಸ್ಪೀಶೀಸ್ ನ ನಡುವಿನ ರಿಲೇಷನ್ ತಿಳಿಯುವಂತಹದ್ದು. ಐಡೆಂಟಿಫಿಕೇಶನ್ ಅಂತ ಹೇಳಿದ್ರೆ ಐಡೆಂಟಿಫೈ ಮಾಡುವಂತಹದ್ದು. ನಾಮೆನ್ಕ್ಲೇಚರ್ ಅಂತ ಹೇಳಿದ್ರೆ ನೇಮ್ ಮಾಡುವಂತಹದ್ದು. 17th ಕ್ವೆಶ್ಚನ್ ನೋಡಿ. ಪ್ಯಾಂಥೆರಾ ಲಿಯೋ ಅಂಡ್ ಪ್ಯಾಂಥೆರಾ ಟೈಗ್ರೆಸ್ ಬಿಲಾಂಗ್ಸ್ ಟು ಸೇಮ್ ವಾಟ್? ಅದ್ರಲ್ಲಿ ಎರಡರಲ್ಲಿ ಕಾಮನ್ ಆಗಿರುವಂತಹದ್ದು ನಿಮ್ಗೆ ಗೊತ್ತಿರುವ ಹಾಗೆ ಸೈಂಟಿಫಿಕ್ ನೇಮ್ ದೇ ಹ್ಯಾಸ್ ಅ 2 ಕಾಂಪೊನೆಂಟ್ ಅಲ್ವಾ? ಜೀನಸ್ ಅಂಡ್ ಸ್ಪೀಶೀಸ್. ಜೀನಸ್ ಸೇಮ್ ಅಲ್ವಾ ಎರಡರಲ್ಲಿ ಕೂಡ? ಸೊ ಕಾಮನ್ ಯಾವ್ದ್ರಲ್ಲಿ? ಜೀನಸ್. ಮ್ಯಾಂಗೋ ಬಿಲಾಂಗ್ಸ್ ಟು ವಿಚ್ ಡಿವಿಷನ್? ಮ್ಯಾಂಗೋ ಯಾವ ಡಿವಿಷನ್ಗೆ ಬಿಲಾಂಗ್ ಆಗ್ತದೆ? ನಿಮ್ಗೆ ಗೊತ್ತಿರಬಹುದು. ಮ್ಯಾಂಗೋನ ಡಿವಿಷನ್ ಅಂತ ಹೇಳಿದ್ರೆ ಆಂಜಿಯೋಸ್ಪರ್ಮೆ ಅಲ್ವಾ? ಆಂಜಿಯೋಸ್ಪರ್ಮೆ ಮೀನ್ಸ್ ವಾಟ್? ಫ್ಲವರಿಂಗ್ ಪ್ಲಾಂಟ್ಸ್ ಆಯ್ತಾ. ಫ್ಲವರಿಂಗ್ ಪ್ಲಾಂಟ್ಸ್ ಅನ್ನ ಏನಂತ ಕರಿತೇವೆ? ಆಂಜಿಯೋಸ್ಪರ್ಮ್ಸ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ನೋಡಿ, ಕ್ವೆಶ್ಚನ್ 19th ಎಸರ್ಷನ್ ಅಂಡ್ ರೀಸನ್ ಕ್ವೆಶ್ಚನ್ ಆಗಿರ್ತದೆ. ಸೊ ಎಸರ್ಷನ್ ರೀಸನಿಂಗ್ ಕ್ವೆಶ್ಚನ್ ಏನಿದೆ ಅದನ್ನ ಸ್ವಲ್ಪ ನೋಡಿ. ಎಸರ್ಷನ್ ಕೊಟ್ಟಿದ್ದಾರೆ, ಸ್ಪೀಶೀಸ್ ಇಸ್ ದ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್. ರೀಸನ್ ಕೊಟ್ಟಿದ್ದಾರೆ, ಮೆಂಬರ್ಸ್ ಆಫ್ ದ ಸ್ಪೀಶೀಸ್ ಶೇರ್ಸ್ ದ ಮ್ಯಾಕ್ಸಿಮಮ್ ಸಿಮಿಲಾರಿಟೀಸ್. ಈಗ ABCD ಕೊಟ್ಟಿದ್ದಾರೆ, ಅದನ್ನ ನೋಡಿಕೊಳ್ಳಿ. A, both are true, reason explains assertion. Both true, but reason is not explanation of that. Assertion true, reason false.
ಎಸರ್ಷನ್ ಫಾಲ್ಸ್, ರೀಸನ್ ಟ್ರೂ. ಹಾಗಾದ್ರೆ ಇದರಲ್ಲಿ ಯಾವುದು? ಎಸರ್ಷನ್ ಅಂತ ಹೇಳಿದ್ರೆ ಒಂದು ವಾಕ್ಯ ಕೊಟ್ಟಿದ್ದಾರೆ ನೋಡಿ, ಸ್ಪೀಶೀಸ್ ಇಸ್ ದ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್, ಇದು ಕರೆಕ್ಟ್ ಅಲ್ವಾ? ಮತ್ತೆ ರೀಸನ್ ನೋಡಿ, ಮೆಂಬರ್ಸ್ ಆಫ್ ಸ್ಪೀಶಿ ಶೇರ್ಸ್ ಮ್ಯಾಕ್ಸಿಮಮ್ ಸಿಮಿಲಾರಿಟೀಸ್, ಅದು ಕೂಡ ಕರೆಕ್ಟೇ ಅಲ್ವಾ? ಏನು ಸ್ಪೀಶೀಸ್ ಅಲ್ಲಿ ಹೆಚ್ಚಿನವುಗಳು ಏನ್ ಮಾಡ್ತದೆ, ಸಿಮಿಲಾರಿಟೀಸ್ ತುಂಬಾ ಇರ್ತದೆ, ಮ್ಯಾಕ್ಸಿಮಮ್ ಸಿಮಿಲಾರಿಟಿ ಇರ್ತದೆ ಸ್ಪೀಶೀಸ್ ಅಲ್ಲಿ, ಅದ್ರ ಮೆಂಬರ್ಸ್ ಆಫ್ ಸ್ಪೀಶೀಸ್ ಅಲ್ಲಿ. ಸೊ ವಿಚ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಔಟ್ ಆಫ್ ABCD? A is the correct answer. Both true. Reason explains assertion. ಓಕೆನಾ? ಓಕೆ, ಈಗ ನಾವು ಮ್ಯಾಚ್ ದ ಫಾಲೋವಿಂಗ್ ಮಾಡುವ. ಮ್ಯಾಚ್ ದ ಫಾಲೋವಿಂಗ್ ನೋಡಿಕೊಳ್ಳಿ. ಮ್ಯಾಚ್ ದ ಫಾಲೋವಿಂಗ್: ಪ್ಯಾಂಥೆರಾ, ಸೊಲಾನಮ್, ಹೋಮೋಸಾಪಿನ್ಸ್, ಹ್ಯೂಮನ್ಸ್. ಓಕೆ, ಇದು ಆಚೆ ಈಚೆ ಇಲ್ಲ, ಕರೆಕ್ಟ್ ಆಗಿ ಇದೆ. ಸೊ ಇದು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆಕ್ಚುಲಿ ಇದು ಸ್ವಲ್ಪ ಮಿಸ್ ಆಯ್ತು, ಆಚೀಚೆ ಮಾಡಿ ಕೊಡ್ಬೇಕಿತ್ತು. ಅನ್ಫಾರ್ಚುನೇಟ್ಲಿ ಇದು ತಪ್ಪಾಯ್ತು ನನ್ನಿಂದ. ಪ್ಯಾಂಥೆರಾ ಅನ್ನೋದು ಇದ್ರ ಜೀನಸ್ ಅಲ್ವಾ, ಲಯನ್ ಇದು ಜೀನಸ್ ಅದು. ಸೊಲಾನಮ್ ಪೊಟ್ಯಾಟೋ ನ ಜೀನಸ್. ಹೋಮೋಸಾಪಿನ್ಸ್ ಯಾರ ಸೈಂಟಿಫಿಕ್ ನೇಮ್? ಹ್ಯೂಮನ್ ನ ಸೈಂಟಿಫಿಕ್ ನೇಮ್. ಮ್ಯಾಂಜಿಫೆರಾ ಇಂಡಿಕಾ ಮ್ಯಾಂಗೋಯಿನ ಸೈಂಟಿಫಿಕ್ ನೇಮ್ ಆಗ್ತದೆ. ಓಕೆ, ಇಲ್ಲಿ ಒನ್ ವರ್ಡ್ ಆನ್ಸರ್ಸ್ ನೋಡಿ, ಇಲ್ಲೇ ಇದೆ ಆನ್ಸರ್ಸ್, ಇಲ್ಲೇ ಇದೆ. ಜಸ್ಟ್ ನಾವು ಒಮ್ಮೆ ನೋಡಿಕೊಳ್ಳುವ. ಫಾದರ್ ಆಫ್ ಟ್ಯಾಕ್ಸಾನಮಿ, ಹೂ ಇಸ್ ಕಾಲ್ಡ್ ಆಸ್ ಅ ಫಾದರ್ ಆಫ್ ದ ಟ್ಯಾಕ್ಸಾನಮಿ? ಕ್ಯಾರೋಲಸ್ ಲಿನೇಯಸ್ ಅಲ್ವಾ? ಸ್ಟಡಿ ಆಫ್ ಕ್ಲಾಸಿಫಿಕೇಶನ್ ಅನ್ನ ಏನಂತ ಹೇಳ್ತೇವೆ? ಟ್ಯಾಕ್ಸಾನಮಿ ಅಂತ ಹೇಳ್ತೇವೆ. ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಯಾವುದು? ಸ್ಪೀಶೀಸ್. ಹೈಯೆಸ್ಟ್ ಟ್ಯಾಕ್ಸಾನಮಿ ಕ್ಯಾಟಗರಿಯಲ್ಲಿ ಬರುವಂತಹದ್ದು ಯಾವುದು? ಕಿಂಗ್ಡಮ್. ಹಾಗೆ ಸೈಂಟಿಫಿಕ್ ನೇಮಿಂಗ್ ಸಿಸ್ಟಮ್ ಅನ್ನ ಏನಂತ ಹೇಳ್ತಾರೆ? ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಂತ ಹೇಳ್ತಾರೆ. ಓಕೆ, ಟ್ಯಾಕ್ಸಾನಮಿಕ್ ಹೈರಾರ್ಕಿ ಡಯಾಗ್ರಾಮ್, ಈ ಡಯಾಗ್ರಾಮ್ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಇದು. ಸೊ ಅದಕ್ಕೆ ಗಡಿಗಡಿಗೆ ಬರ್ತಾ ಇದೆ ನಿಮಗೆ. ರಿಮೆಂಬರ್, ಆಸ್ ವಿ ಮೂವ್ ಅಪ್ ಏನಾಗ್ತಾ ಇದೆ, ಮೂವ್ ಅಪ್ ಆಗ್ತಾ ಇದ್ದ ಹಾಗೆ ಸಿಮಿಲಾರಿಟೀಸ್ ಡಿಕ್ರೀಸಸ್, ಆರ್ಗ್ಯಾನಿಸಮ್ ವಿಲ್ ಇನ್ಕ್ರೀಸಸ್. ಆಯ್ತಾ? ಮೇಲೆ ಹೋಗ್ತಾ ಇದ್ದ ಹಾಗೆ ಸಿಮಿಲಾರಿಟಿ ಕಡಿಮೆ ಆಗ್ತಾ ಹೋಗ್ತದೆ, ಬಟ್ ನಂಬರ್ ಆಫ್ ಆರ್ಗ್ಯಾನಿಸಮ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಈಗ ಒಂದು ರ್ಯಾಪಿಡ್ ಫೈರ್ ರೌಂಡ್ ಇದೆ, ಇದಕ್ಕೆ ನಂಗೆ ಆನ್ಸರ್ ಬೇಗ 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 ಹೇಳಬೇಕು. ನಾವು ಡಿಸ್ಕಸ್ ಮಾಡಿದ್ದೇವೆ, ಆದ್ರೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಟೆಲ್ ಮಿ, who gave binomial nomenclature? What is the highest taxonomic category? Which category has the maximum similarities? And what is the scientific name of the human? And which genus includes lions and tigers? So ನನಗೆ ಆನ್ಸರ್ ಹೇಳಿ, who gave the binomial nomenclature? ಯಾರು binomial nomenclature ಅನ್ನು ಕೊಟ್ಟವರು? ಕೆರೋಲಸ್ ಲಿನೇಯಸ್ ಅಲ್ವಾ? ಕೆರೋಲಸ್ ಲಿನೇಯಸ್. What is the highest taxonomic ಕ್ಯಾಟಗರಿ? ಯಾವುದು ಹೈಯೆಸ್ಟ್ ಟ್ಯಾಕ್ಸಾನಮಿಕ್ ಕ್ಯಾಟಗರಿ? ಅದು ಕಿಂಗ್ಡಮ್. ವಿಚ್ ಕ್ಯಾಟಗರಿ ಹ್ಯಾಸ್ ದ ಮ್ಯಾಕ್ಸಿಮಮ್ ಸಿಮಿಲಾರಿಟೀಸ್? ಹೆಚ್ಚು ಸಿಮಿಲಾರಿಟೀಸ್ ಎಲ್ಲಿ ಕಂಡು ಬರ್ತದೆ ನಿಮಗೆ? ಸ್ಪೀಶೀಸ್ ಅಲ್ಲಿ ಅಲ್ವಾ? ವಾಟ್ ಈಸ್ ದ ಸೈಂಟಿಫಿಕ್ ನೇಮ್ ಆಫ್ ಹ್ಯೂಮನ್? ಹೋಮೋ ಸ್ಯಾಪಿನ್ಸ್. ಹೋಮೋ ಸ್ಯಾಪಿಯನ್ಸ್. ಅಂದ್ರೆ ವಿಚ್ ಜೀನಸ್ ಇನ್ಕ್ಲೂಡ್ಸ್ ಲಯನ್ ಅಂಡ್ ಟೈಗರ್? ಯಾವುದು, ಯಾವ ಜೀನಸ್ ಅದೆರಡನ್ನು ಕೂಡ ಹೊಂದಿದೆ? ಪ್ಯಾಂಥೆರಾ ಅನ್ನೋ ಜೀನಸ್. ಓಕೆ, ನೆಕ್ಸ್ಟ್ ನಾವೀಗ ನೆಕ್ಸ್ಟ್ ಮಸ್ಟ್ ರಿಮೆಂಬರ್, ಯಾವುದನ್ನ ರಿಮೆಂಬರ್ ಮಾಡ್ಬೇಕಾ ಅದನ್ನ ಒಮ್ಮೆ ಹೋಗುವ. ಕೊನೆಯಲ್ಲಿ ಸ್ಪೀಶೀಸ್ ಅಂತ ಹೇಳಿದ್ರೆ ಬೇಸಿಕ್ ಯೂನಿಟ್ ಹೇಳ್ತಾ ಇದ್ದೇನೆ. ಜೀನಸ್ ಅಂತ ಹೇಳಿದ್ರೆ ರಿಲೇಟೆಡ್ ಸ್ಪೀಶೀಸ್. ಫ್ಯಾಮಿಲಿ ಅಂತ ಹೇಳಿದ್ರೆ ರಿಲೇಟೆಡ್ ಜನರ. ಕಿಂಗ್ಡಮ್ ಅಂತ ಹೇಳಿದ್ರೆ ಹೈಯೆಸ್ಟ್ ರ್ಯಾಂಕ್ ಅಥವಾ ಹೈಯೆಸ್ಟ್ ಕ್ಯಾಟಗರಿ ಅಂತಾನೆ ಹೇಳ್ಬಹುದು. ಸೈಂಟಿಫಿಕ್ ನೇಮ್ಸ್ ಆರ್ ಇಟಾಲಿಕ್ಸೈಸ್ಡ್. ಓಕೆ, ಅದನ್ನ ಇಟಾಲಿಕ್ ಅಲ್ಲಿ ಬರ್ದಿರ್ಬೇಕು. ಸೈಂಟಿಫಿಕ್ ನೇಮ್ ಅನ್ನ ಯಾವಾಗ? ಬರ್ದಿರುವಾಗ, ಅಂದ್ರೆ ಪ್ರಿಂಟ್ ಆಗಿರುವಾಗ. ಒಂದು ವೇಳೆ ನಾವು ಕೈಯಲ್ಲಿ ಬರೆಯುವುದಾದ್ರೆ ನಾವು ಏನ್ ಮಾಡ್ಬೇಕು? ಅದನ್ನ ಅಂಡರ್ಲೈನ್ ಮಾಡ್ಬೇಕು. ಜೀನಸ್ ಸ್ಟಾರ್ಟ್ಸ್ ವಿತ್ ದ ಕ್ಯಾಪಿಟಲ್ ಲೆಟರ್, ಸ್ಪೀಶೀಸ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ದ ಸ್ಮಾಲ್ ಲೆಟರ್. ಮತ್ತೆ ಚಾಪ್ಟರ್ ಇನ್ 1 minute, ಟ್ಯಾಕ್ಸಾನಮಿ ಆರ್ಗನೈಸಸ್ ಆರ್ಗಾನಿಸಮ್, ಇದು ಆರ್ಗನೈಸ್ ಮಾಡ್ತದೆ ಆರ್ಗಾನಿಸಮ್ಗಳನ್ನ. ಹಾಗೆ ಟಾಕ್ಸಾನಮಿಕ್ ಹೈರಾರ್ಕಿ ಹೆಲ್ಪ್ಸ್ ಅಸ್ ಟು ಸ್ಟಡಿ ದ ರಿಲೇಶನ್ಶಿಪ್ ಬಿಟ್ವೀನ್ ದಟ್ ಈಚ್ ಆರ್ಗಾನಿಸಮ್ ಅಂಡ್ ಅಬೌಟ್ ದ ಇವಲ್ಯೂಷನ್ ಅನ್ನ ಕಲೀಲಿಕ್ಕೆ ಹೆಲ್ಪ್ ಮಾಡ್ತದೆ ಅಲ್ವಾ? ಸ್ಪೀಶೀಸ್ ಇಸ್ ದ ಲೋವೆಸ್ಟ್ ಕ್ಯಾಟಗರಿ ವೇರ್ ಯು ಕ್ಯಾನ್ ಫೈಂಡ್ ದ ಮ್ಯಾಕ್ಸಿಮಮ್ ಸಿಮಿಲಾರಿಟೀಸ್. Kingdom is the highest category where you can find the large number of organisms but few characters or few similarities. ಸೈಂಟಿಫಿಕ್ ನೇಮ್ಸ್ ಆರ್ ಯೂನಿವರ್ಸಲ್, ಎಲ್ಲ ಕಡೆ ಅದು ಸೇಮ್ ಆಗಿರ್ತದೆ. ಈಗ ಎಕ್ಸಾಂಪಲ್ ಆಫ್ ಹ್ಯೂಮನ್ ಕ್ಲಾಸಿಫಿಕೇಶನ್, ಇದನ್ನ ಫಿಲ್ ಮಾಡೋಣ, ಇದು ಇಂಪಾರ್ಟೆಂಟ್. ಸೊ ಇದನ್ನೊಮ್ಮೆ ಫಿಲ್ ಮಾಡೋಣ, ಮತ್ತೆ ನಾವು ಇದನ್ನ ಇವತ್ತಿನ ತರಗತಿಯನ್ನ ಮುಗಿಸೋಣ. ಸೊ ಟೆಲ್ ಮಿ ಅಬೌಟ್ ದ ಹ್ಯೂಮನ್ ಕ್ಲಾಸಿಫಿಕೇಶನ್. ಹ್ಯೂಮನ್ ಕ್ಲಾಸಿಫಿಕೇಶನ್ ಅಲ್ಲಿ ಫಸ್ಟ್ ಗೆ ಬರುವಂತಹದ್ದು ಕಿಂಗ್ಡಮ್. ಯಾವ ಕಿಂಗ್ಡಮ್ಗೆ ಹ್ಯೂಮನ್ ಬರ್ತಾನೆ? ಹ್ಯೂಮನ್
ಆನಿಮೇಲಿಯಾ ಅನ್ನೋ ಕಿಂಗ್ಡಮ್ಗೆ ಬರ್ತಾನೆ. ಆನಿಮೇಲಿಯಾ. ಓಕೆ. ಯಾವ ಫೈಲಮ್ ಅಂತ ಹೇಳಿದ್ರೆ ಕಾರ್ಡೇಟಾ ಅನ್ನೋ ಫೈಲಮ್. ಕಾರ್ಡೇಟಾ ಅನ್ನೋ ಫೈಲಮ್ಗೆ ಬರ್ತಾನೆ. ಕ್ಲಾಸ್ ಯಾವ ಕ್ಲಾಸ್ಗೆ ಬರ್ತಾನೆ? ಮೆಮೇಲಿಯಾ ಅನ್ನೋ ಕ್ಲಾಸ್. ಮೆಮೇಲಿಯಾ ಅನ್ನೋ ಕ್ಲಾಸ್ಗೆ ಬರ್ತಾನೆ. ಆರ್ಡರ್ ಪ್ರೈಮೇಟಾ. ಆಯ್ತಾ? ಅನಂತರ ಫ್ಯಾಮಿಲಿ ಹೋಮಿನಿಡೆ. ಹೋಮಿನಿಡೆ. ಹಾಗೆ ಜೀನಸ್ ಹೋಮೋ ಮತ್ತೆ ಸ್ಪೀಶೀಸ್ ಸ್ಯಾಪಿಯನ್ಸ್. ಆಯ್ತಾ? ಒಮ್ಮೆ ನೋಡಿಕೊಳ್ಳಿ. ಇದನ್ನ. ಯಾಕೆ ಹೇಳಿದ್ರೆ ಇದು ಇಂಪಾರ್ಟೆಂಟ್. ಆಯ್ತಾ? ಇದು ಬರ್ತದೆ 3 ಮಾರ್ಕಿಗೆ 5 ಮಾರ್ಕಿಗೆ ಕ್ವೆಶನ್ಸ್ ಬರ್ತದೆ. ಅದಕ್ಕೋಸ್ಕರ ಒಂದ್ ಸೆಂಟೆನ್ಸ್ ನಿಮ್ಗೆ ಗೊತ್ತಿರ್ಬೇಕು. ಯಾವುದು? ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ಇದು. ಆಯ್ತಾ? ಓಕೆ. ನೆಕ್ಸ್ಟ್ ಇದು ಗೊತ್ತಾಯ್ತಲ್ವಾ? ಇದನ್ನ ಒಂದು ನೆನಪಿಟ್ಕೊಳ್ಳಿಕ್ಕೆ ಟ್ರಿಕ್ ಹೇಳ್ಬೇಕಾ ನಿಮಗೆ? ನೆನಪಿಟ್ಕೊಳ್ಬಹುದಾ? ನೆನಪಿಟ್ಕೊಳ್ಳಿಕ್ಕೆ ಒಂದು ಟ್ರಿಕ್ ಹೇಳಿಕೊಡ್ತೇನೆ ನೋಡಿ. ನಿಮಾನಿಕ್ಸ್ ಹೇಳಿಕೊಡ್ತೇನೆ. ಆಲ್ clever monkeys play happily sometimes. All clever monkeys play happily sometimes. ಎ ಅಂತ ಹೇಳಿದ್ರೆ ಆನಿಮೇಲಿಯಾ, ಸಿ ಅಂತ ಹೇಳಿದ್ರೆ ಕಾರ್ಡೇಟಾ, ಎಂ ಅಂತ ಹೇಳಿದ್ರೆ ಮಮೇಲಿಯಾ, ಪ್ಲೇ ಅಂತ ಹೇಳಿದ್ರೆ ಪ್ರೈಮೇಟಾ, ಹ್ಯಾಪಿಲಿ ಅಂತ ಹೇಳಿದ್ರೆ ಹೋಮಿನಿಡೆ, ಅನಂತರ ಹೋಮೋ ಆಗ್ತದೆ, ಸ್ಯಾಪಿಯನ್ಸ್ ಆಗ್ತದೆ. ಆಯ್ತಾ? ಹೋಮೋ ಸ್ಯಾಪಿಯನ್ಸ್. ಪ್ಲೇ ಹ್ಯಾಪಿಲಿ. ಸೊ 2 ಸಲ ಹೋಮೋ ಬರ್ತದೆ. ಸೊ ಹೋಮಿನಿಡೆ ಮತ್ತು ಹೋಮೋ ಬರ್ತದೆ. ಹ್ಯಾಪಿಲಿ ಸಮ್ ಟೈಮ್ಸ್ ಅಂತ ಹೇಳಿದ್ರೆ ಸ್ಯಾಪಿಯನ್ಸ್. ಇದಿರ್ ಅರ್ಥ ಆಯ್ತಾ? ಓಕೆ. ಇದಿಷ್ಟು ನಿಮಾನಿಕ್ಸ್ ಯಾವ್ದನ್ನ ಕಲೀಲಿಕ್ಕೆ? ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ಬೀಯಿಂಗ್ ಅನ್ನ ಕಲೀಲಿಕ್ಕೆ. ಸೊ ಹಾಗೆ ನೆಕ್ಸ್ಟ್ ಯಾವುದು? ಮ್ಯಾಂಜಿಫೆರಾ ಇಂಡಿಕಾದೊಮ್ಮೆ ನೋಡುವ. ನೆಕ್ಸ್ಟ್ ಓಕೆ. ಈಗ ನೋಡಿ, ಇಲ್ಲಿ ಒಂದು ಮಿಸ್ ಆಗಿದೆ. ಕಿಂಗ್ಡಮ್ ಬರ್ಬೇಕಿತ್ತು. ಕಿಂಗ್ಡಮ್ ಇಲ್ಲಿ ಮಿಸ್ ಆಗಿದೆ. ಸೊ ಯಾವ ಕಿಂಗ್ಡಮಿಗೆ ಮ್ಯಾಂಜಿಫೆರಾ ಇಂಡಿಕಾ ಬರ್ತದೆ? ಪ್ಲಾಂಟೆ ಅನ್ನೋ ಕಿಂಗ್ಡಮಿಗೆ ಬರ್ತದೆ. ಪ್ಲಾಂಟೆ ಅಂತ ಹೇಳಿದ್ರೆ ಆಲ್ ಪ್ಲಾಂಟ್ಸ್ ಕಮ್ಸ್ ಅಂಡರ್ ದಾಟ್. ಆಯ್ತಾ? ಡಿವಿಷನ್ ಯಾವ ಡಿವಿಷನ್ಗೆ ಬರ್ತದೆ? ಆಂಜಿಯೋಸ್ಪರ್ಮೆ. 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 MAE. ಆಯ್ತಾ? ಕ್ಲಾಸ್ ಯಾವ ಕ್ಲಾಸಿಗೆ ಬರ್ತದೆ? ಡೈಕಾಟಿಲಿಡನ್. ಡೈಕಾಟಿಲಿಡನೆ. ಅನಂತರ ಆರ್ಡರ್ ಯಾವುದು? ಸ್ಯಾಫಿಂಡೇಲ್ಸ್. ಸ್ಯಾಪಿಂಡೇಲ್ಸ್. ಹಾಗೆ ಫ್ಯಾಮಿಲಿ ಅನಕಾರ್ಡಿಯೇಸಿಯೆ. ಮತ್ತೆ ಜೀನಸ್ ಮ್ಯಾಂಜಿಫೆರಾ. ಇದು ಯಾವುದು? ಸ್ಪೀಶೀಸ್ ಇಂಡಿಕಾ. ಇಲ್ಲಿ ನಿಮಗೆ ನೆನಪಿಟ್ಕೊಳ್ಳುವಂತಹ ನಿಮಾನಿಕ್ಸ್ ಅಂತ ಹೇಳಿದ್ರೆ ಬರಿತೇನೆ, ಓದಿಕೊಳ್ಳಿ. ಓದಿ. ಪ್ರಿಟಿ ಏಂಜಲ್ಸ್ ಡಾನ್ಸ್ ಸಾಫ್ಟ್ಲಿ ಅಂಡ್ ಮೇಕ್ ಐಸ್ ಕ್ರೀಮ್. ಪ್ರಿಟಿ ಪಿ ಅಂತ ಹೇಳಿದ್ರೆ ಪ್ಲಾಂಟೆ, ಎ ಏಂಜಲ್ಸ್ ನ ಎ ಅಂತ ಹೇಳಿದ್ರೆ ಆಂಜಿಯೋಸ್ಪರ್ಮೆ, ಡಿ ಡಾನ್ಸ್ ನ ಡಿ ಅಂತ ಹೇಳಿದ್ರೆ ಡೈಕಾಟಿಲಿಡನೆ, ಹಾಗೆ ಸಾಫ್ಟ್ಲಿ ಎಸ್ ಅಂತ ಹೇಳಿದ್ರೆ ಸ್ಯಾಪಿಂಡೇಲ್ಸ್, ಅಂಡ್ ಎ ಅಂತ ಹೇಳಿದ್ರೆ ಅನಕಾರ್ಡಿಯೇಸಿಯೆ,
ಮೇಕ್ ನ ಎಂ ಅಂತ ಹೇಳಿದ್ರೆ ಮ್ಯಾಂಜಿಫೆರಾ, ಹಾಗೆ ಐಸ್ ಕ್ರೀಮ್ ನ ಐ ಅಂತ ಹೇಳಿದ್ರೆ ಇಂಡಿಕಾ. ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಇದು ಇವತ್ತಿನ ತರಗತಿ ಆಗಿತ್ತು. ಇವತ್ತಿನ ತರಗತಿಯಲ್ಲಿ ನಾವು ಫುಲ್ ಕಂಪ್ಲೀಟ್ ಮಾಡಿದ್ದೇವೆ. ಒಟ್ಟಿಗೆ 3 ಪಾರ್ಟ್ಸ್, ಈ ಚಾಪ್ಟರ್ ನ 3 ಪಾರ್ಟ್ಸ್ ಬಂದಿದೆ ನಿಮ್ಮ ಯೂಟ್ಯೂಬ್ ಚಾನಲ್ ಈಗಾಗಲೇ ಇದೆ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ 2 ಲೆಸನ್ ನ ಬಗ್ಗೆ ಆಗಿತ್ತು, ಇವತ್ತು ರಿವಿಷನ್ ಮತ್ತು ಕೆಲವೊಂದು ಕ್ವೆಶನ್ಸ್ ನ ಬಗ್ಗೆ ಆಗಿತ್ತು. ನೀಟ್ ಕ್ವೆಶನ್ಸ್ ಆಗಿರಬಹುದು, ಹಾಗೆ PYQ ಆಗಿರಬಹುದು, ಹಾಗೆ ನಾವು ಸ್ವಲ್ಪ ರಿವಿಷನ್, ಕ್ವಿಕ್ ರಿವಿಷನ್ ಎಲ್ಲ ಮಾಡಿದ್ವಿ. ಸೊ ಇವತ್ತಿನ ತರಗತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಿದೆ. ಏನ್ ಮಾಡ್ಬೇಕು? ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಹೇಳ್ತಾ ಎಲ್ಲರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಬಾಯ್ ಬಾಯ್.